ಬಾಸ್ ಮತ್ತು ಬ್ಯೂಟಿ ಆಫೀಸ್ ಕ್ಯಾಬಿನ್ ರಹಸ್ಯ ಭಾಗ 2 ಕಾನ್ಫರೆನ್ಸ್ ರೂಮ್ನ ಏಕಾಂತ ಸಂಜೆ 6 ಗಂಟೆಯಾಗುತ್ತಿದ್ದಂತೆ ಆಫೀಸ್ನಲ್ಲಿದ್ದ ಗದ್ದಲ ನಿಧಾನವಾಗಿ ಕಡಿಮೆಯಾಗತೊಡಗಿತು. ಹೊರಗಡೆ ಬೆಂಗಳೂರಿನ ಟ್ರಾಫಿಕ್ ಸದ್ದು ದೂರದಿಂದ ಕೇಳಿಸುತ್ತಿತ್ತು. ಆದರೆ ಈ 12ನೇ ಮಹಡಿಯ ಆಫೀಸ್ ಒಳಗೆ ಮಾತ್ರ ಒಂದು ರೀತಿಯ ನಿಗೂಢ ಮೌನ ಆವರಿಸಿತ್ತು. ಉದ್ಯೋಗಿಗಳು ಒಬ್ಬೊಬ್ಬರಾಗಿ ತಮ್ಮ ಲ್ಯಾಪ್ಟಾಪ್ ಬ್ಯಾಗ್ ಎತ್ತಿಕೊಂಡು "ಸಿ ಯು ಟುಮಾರೋ ಸರ್" ಎಂದು ಹೇಳುತ್ತಾ ಹೊರಬರುತ್ತಿದ್ದರು. ಆದರೆ ಆಫೀಸ್ನ ಕೊನೆಯಲ್ಲಿರುವ ದೊಡ್ಡ ಕಾನ್ಫರೆನ್ಸ್ ರೂಮ್ನ ಗಾಜಿನ ಬಾಗಿಲಿನ ಆಚೆ ಲೈಟ್ಸ್ ಮಾತ್ರ ಇನ್ನೂ ಪ್ರಕಾಶಮಾನವಾಗಿ ಉರಿಯುತ್ತಿದ್ದವು. ವಿಕ್ರಮ್ ತನ್ನ ಕ್ಯಾಬಿನ್ನಿಂದ ಹೊರಬಂದು ನೇರವಾಗಿ ಕಾನ್ಫರೆನ್ಸ್ ರೂಮ್ ಕಡೆಗೆ ಹೆಜ್ಜೆ ಹಾಕಿದನು. ಅವನ ಕೈಯಲ್ಲಿ ಆ ದಪ್ಪವಾದ ಬ್ಲೂ ಪ್ರಿಂಟ್ ಫೈಲ್ ಇತ್ತು. ಅದು ಕಂಪನಿಯ ಮುಂದಿನ 10 ವರ್ಷದ ಭವಿಷ್ಯವನ್ನು ನಿರ್ಧರಿಸುವಂತದ್ದಾಗಿತ್ತು. ಕಾನ್ಫರೆನ್ಸ್ ರೂಮ್ ಒಳಗೆ ಸಾಕ್ಷಿ ಈಗಾಗಲೇ ಅವನಿಗಾಗಿ ಅತ್ಯಂತ ಕುತೂಹಲದಿಂದ ಕಾಯುತ್ತಿದ್ದಳು. ದೊಡ್ಡದಾದ ಓವಲ್ ಶೇಪ್ ಮಹೋಗಾನಿ ಟೇಬಲ್ನ ಒಂದು ತುದಿಯಲ್ಲಿ ಅವಳು ಕುಳಿತಿದ್ದಳು. ಆ ರೂಮ್ನ ಎಸಿ ಗಾಳಿ ಇಡೀ ವಾತಾವರಣವನ್ನು ತಣ್ಣಗಾಗಿಸಿತ್ತು. ಆದರೆ ವಿಕ್ರಮ್ ಒಳಗೆ ಬಂದ ತಕ್ಷಣ ಸಾಕ್ಷಿಯ ಮನಸ್ಸಿನಲ್ಲಿ ಏನೋ ಒಂದು ಕಾವು ಶುರುವಾದಂತಾಯಿತು. ಅವಳು ತನ್ನ ಕೂದಲನ್ನು ಸರಿಪಡಿಸಿಕೊಳ್ಳುತ್ತಾ ವಿಕ್ರಮ್ನತ್ತ ನೋಡಿ ಮಾದಕ ಮಂದಹಾಸ ಬೀರಿದಳು. ಆ ನಗು ವಿಕ್ರಮ್ನ ಇಡೀ ದಿನದ ಆಯಾಸವನ್ನೆಲ್ಲ ಕ್ಷಣಾರ್ಧದಲ್ಲಿ ಮರೆಸುವಂತಿತ್ತು. ವಿಕ್ರಮ್ ಬಂದು ಅವಳ ಪಕ್ಕದಲ್ಲೇ ಇದ್ದ ಕುರ್ಚಿಯನ್ನು ಎಳೆದುಕೊಂಡನು. ಇಬ್ಬರ ನಡುವಿನ ಅಂತರ ಈಗ ಕೇವಲ ಅರ್ಧ ಅಡಿಯಷ್ಟಿತ್ತು. ಅವಳ ಶರೀರದಿಂದ ಹೊರಹೊಮ್ಮುತ್ತಿದ್ದ ಸುಗಂಧ ವಿಕ್ರಮ್ನ ಮೆದುಳಿಗೆ ನೇರವಾಗಿ ನಾಟುತ್ತಿತ್ತು. ವಿಕ್ರಮ್ ಅವಳ ಕಣ್ಣಲ್ಲಿ ಕಣ್ಣಿಟ್ಟು, "ಏನು ಸಾಕ್ಷಿ, ಫೈಲ್ ಪೂರ್ತಿಯಾಗಿ ಸ್ಟಡಿ ಮಾಡಿದ್ದಾಯ್ತಾ? ನಾನು ಮೊದಲೇ ಹೇಳಿದ್ದೆ ಅಲ್ವಾ, ಇಲ್ಲಿ ಕೆಲಸ ಅಂದ್ರೆ ಅದು ಬರೀ ಡೇಟಾ ಎಂಟ್ರಿ ಕೆಲಸವಲ್ಲ. ಪ್ರತಿಯೊಂದು ಲೈನ್ ಕೂಡ ಅತ್ಯಂತ ಆಳವಾಗಿ ಅರ್ಥ ಮಾಡಿಕೊಳ್ಳಬೇಕು. ನೀನು ಈ ಲೋಡ್ ತೆಗೆದುಕೊಳ್ಳಲು ರೆಡಿ ಇದ್ದೀಯಾ ಅಂತ ನನಗೆ ಇನ್ನೂ ಸ್ವಲ್ಪ ಡೌಟ್ ಇದೆ" ಎಂದು ಅವಳನ್ನು ಕೆಣಕಿದನು. ಅವನ ಆ ಸಾಮೀಪ್ಯ ಮತ್ತು ಅವನ ಶರೀರದಿಂದ ಹೊರಹೊಮ್ಮುತ್ತಿದ್ದ ಗಂಡುತನದ ವಾಸನೆ ಸಾಕ್ಷಿಯ ಹೃದಯದ ಬಡಿತವನ್ನು ಇನ್ನೂ ಹೆಚ್ಚು ಮಾಡಿತ್ತು. ಅವಳು ತನ್ನ ಕೆಳತುಟಿಯನ್ನು ಮೆಲ್ಲಗೆ ಕಚ್ಚುತ್ತಾ ಅವನ ಕಡೆಗೆ ವಾಲಿ ಕುಳಿತಳು. ಅವಳ ಈ ಸಣ್ಣ ಚಲನೆಯು ವಿಕ್ರಮ್ನ ಏಕಾಗ್ರತೆಯನ್ನು ಕೆಡಿಸುತ್ತಿತ್ತು. ಸಾಕ್ಷಿ ಮೆಲ್ಲಗೆ ಅವನ ಕಿವಿಯ ಹತ್ತಿರ ಮುಖ ತಂದು, "ಸರ್, ನೀವು ನನ್ನ ಕೆಪಾಸಿಟಿ ಬಗ್ಗೆ ಇನ್ನೂ ಯಾಕೆ ಇಷ್ಟೊಂದು ಸಂಶಯ ಪಡ್ತಿದ್ದೀರಾ ಅಂತ ನನಗೆ ಪೂರ್ತಿಯಾಗಿ ಅರ್ಥವಾಗ್ತಿಲ್ಲ. ಈ ಫೈಲ್ನ ಪ್ರತಿ ಇಂಚನ್ನೂ ನಾನು ಜಾಲಾಡಿ ನೋಡಿದ್ದೇನೆ. ನೀವು ಹೇಳಿದ ಮೇಲೆ ಸಾಯಂಕಾಲದವರೆಗೂ ಅಲ್ಲ, ಇಡೀ ರಾತ್ರಿಯವರೆಗೂ ಇಲ್ಲಿ ಕುಳಿತು ಈ ಫೈಲಿಂಗ್ ಕೆಲಸ ಫಿನಿಶ್ ಮಾಡಲು ನಾನು ಪೂರ್ತಿಯಾಗಿ ತಯಾರಿದ್ದೇನೆ. ನಿಮ್ಮ ಈ ಸ್ಪೀಡ್ ವರ್ಕಿಂಗ್ ಸ್ಟೈಲ್ಗೆ ನಾನು ಕೂಡ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ತೀನಿ ಅಂತ ಇವತ್ತು ಪ್ರಾಯೋಗಿಕವಾಗಿ ತೋರಿಸಿಕೊಡ್ತೀನಿ. ಬರೀ ಮಾತಿನಲ್ಲಿ ಯಾಕೆ, ಕೆಲಸದಲ್ಲಿ ನೋಡಿ ನನ್ನ ಪವರ್ ಹೇಗಿದೆ ಅಂತ" ಎಂದು ತುಂಟತನದಿಂದ ಪಿಸುಗುಟ್ಟಿದಳು. ಅವಳ ಉಸಿರಾಟದ ಬಿಸಿ ವಿಕ್ರಮ್ನ ಕುತ್ತಿಗೆಗೆ ತಗುಲಿದಾಗ ಅವನ ಮೈಯಲ್ಲಿ ಮಿಂಚಿನ ಸಂಚಾರವಾಯಿತು. ವಿಕ್ರಮ ದಪ್ಪ ಫೈಲ್ ಅನ್ನು ಟೇಬಲ್ ಮೇಲೆ ಹರಡಿ, ಅದರಲ್ಲಿನ ಗ್ರಾಫ್ಗಳನ್ನು ತೋರಿಸುತ್ತಾ ವಿವರಿಸಲು ಶುರು ಮಾಡಿದನು. "ನೋಡು ಸಾಕ್ಷಿ, ಇಲ್ಲಿರುವ ಈ ಪ್ರತಿಯೊಂದು ಗ್ರಾಫ್ ಕೂಡ ಕಂಪನಿಯ ಮೈಲೇಜ್ ತೋರಿಸುತ್ತೆ. ನಮಗೆ ಈ ಸಲಿ ಅತಿ ಹೆಚ್ಚಿನ ಪರ್ಫಾರ್ಮೆನ್ಸ್ ಬೇಕು. ನೀನು ಈ ಡೇಟಾ ಹ್ಯಾಂಡ್ಲಿಂಗ್ ಮಾಡುವಾಗ ಎಲ್ಲೂ ಸ್ಲೋ ಆಗಬಾರದು. ಒಂದು ಸಣ್ಣ ತಪ್ಪು ಮಾಡಿದರೂ ಇಡೀ ಇಂಜಿನ್ ಬಿಸಿಯಾಗುತ್ತೆ ಮತ್ತು ಪ್ರಾಜೆಕ್ಟ್ ಫೇಲ್ ಆಗುತ್ತೆ. ಆದ್ದರಿಂದ ಈ ಓವರ್ ಟೈಮ್ ಕೆಲಸದಲ್ಲಿ ನಾವಿಬ್ಬರೂ ಪೂರ್ತಿ ಎಫರ್ಟ್ ಹಾಕಬೇಕಾಗುತ್ತೆ. ಈ ರೂಮ್ ಒಳಗೆ ನಾವಿಬ್ಬರೇ ಇರುವಾಗ ಪ್ರತಿಯೊಂದು ಸಣ್ಣ ಪಾಯಿಂಟ್ ಕೂಡ ಅತ್ಯಂತ ನಿಖರವಾಗಿರಬೇಕು. ನಿನಗೆ ಈ ಸ್ಪೀಡ್ ತಡೆಯೋಕೆ ಸಾಧ್ಯನಾ" ಎಂದು ಅವಳ ಸೊಂಟಕ್ಕೆ ಕೈಹಾಕಿ ತನ್ನ ಹತ್ತಿರಕ್ಕೆ ಎಳೆದುಕೊಂಡನು. ಸಾಕ್ಷಿ ಅವನ ಸ್ಪರ್ಶಕ್ಕೆ ಕಿಂಚಿತ್ತೂ ಅಳುಕದೆ, ಅವನ ಭುಜದ ಮೇಲೆ ಕೈಯಿಟ್ಟು, "ಸರ್, ಮೈಲೇಜ್ ಬಗ್ಗೆ ನೀವು ಚಿಂತೆಯೇ ಮಾಡಬೇಡಿ. ನಾನು ಒಮ್ಮೆ ಲೈನ್ಗೆ ಬಂದರೆ ಈ ಕೆಲಸ ಎಷ್ಟು ಸ್ಮೂತ್ ಆಗಿ ಹೋಗುತ್ತೆ ಅಂತ ನಿಮಗೇ ಗೊತ್ತಾಗುತ್ತೆ. ನೀವು ಎಷ್ಟು ಹಾರ್ಡ್ ಆಗಿ ಕೆಲಸ ಮಾಡಿದರೂ ನಾನು ಅಷ್ಟೇ ಸ್ವಿಫ್ಟ್ ಆಗಿ ಅದನ್ನು ಹ್ಯಾಂಡಲ್ ಮಾಡ್ತೀನಿ. ಈ ಕಾನ್ಫರೆನ್ಸ್ ರೂಮ್ನ ಏಕಾಂತ ನಮಗೆ ಆ ಕೆಲಸ ಮಾಡಲು ಅತ್ಯಂತ ಸೂಕ್ತವಾದ ಜಾಗ. ನಿಮ್ಮ ಈ ಪವರ್ಫುಲ್ ಟಚ್ ನನ್ನ ಕೆಲಸದ ವೇಗವನ್ನು ಇನ್ನೂ 100 ಪಟ್ಟು ಹೆಚ್ಚಿಸುತ್ತಿದೆ. ನಾನು ಈ ಮೊದಲು ಇಂತಹ ಪರ್ಫಾರ್ಮೆನ್ಸ್ ನೋಡಿರಲಿಲ್ಲ, ಆದರೆ ನಿಮ್ಮ ಹ್ಯಾಂಡ್ಲಿಂಗ್ ಸಖತ್ತಾಗಿದೆ" ಎಂದು ಅವನ ಕಣ್ಣಲ್ಲೇ ಕಣ್ಣಿಟ್ಟು ಸವಾಲು ಹಾಕಿದಳು. ಅವಳ ಈ ಆತ್ಮವಿಶ್ವಾಸ ವಿಕ್ರಮ್ನನ್ನು ಇನ್ನೂ ಕೆರಳಿಸಿತು. ವಿಕ್ರಮ್ ಅವಳ ಮುಖದ ಮೇಲೆ ಹರಡಿದ್ದ ಕೂದಲನ್ನು ಸರಿಸುತ್ತಾ, "ಹಾಗಾದ್ರೆ ಈ ಕೆಲಸ ಇವತ್ತೇ ಫೈನಲ್ ಮಾಡೋಣವಾ ಸಾಕ್ಷಿ? ಇವತ್ತು ಈ ರಾತ್ರಿಯ ಓವರ್ ಟೈಮ್ ಕೆಲಸ ನಮ್ಮಿಬ್ಬರ ನಡುವಿನ ಬಾಂಧವ್ಯವನ್ನು ಇನ್ನೂ ಗಟ್ಟಿಗೊಳಿಸುತ್ತೆ. ನಿನ್ನ ಈ ಪರ್ಫೆಕ್ಟ್ ಫಿಗರ್ ಈ ಆಫೀಸ್ ವಾತಾವರಣವನ್ನೇ ಬದಲಿಸಿಬಿಟ್ಟಿದೆ. ಇನ್ಮುಂದೆ ಪ್ರತಿಯೊಂದು ಪ್ರಾಜೆಕ್ಟ್ ಕೂಡ ನಿನ್ನ ಈ ಹಸಿಬಿಸಿ ಸಪೋರ್ಟ್ ಇಲ್ಲದೆ ಮುಗಿಯಲ್ಲ ಅಂತ ನನಗೀಗ ಪೂರ್ತಿಯಾಗಿ ಅರ್ಥವಾಗ್ತಿದೆ. ನಿನ್ನ ಈ ಇಂಜಿನ್ ಪವರ್ ಮುಂದೆ ಯಾವುದೇ ಬಾಸ್ ಕೂಡ ಸರೆಂಡರ್ ಆಗಲೇಬೇಕು" ಎಂದನು. ಅವನ ಕೈಗಳು ಈಗ ಅವಳ ಬೆನ್ನಿನ ಮೇಲೆ ಸವರುತ್ತಿದ್ದವು. ಅದು ಸಾಕ್ಷಿಗೆ ಒಂದು ರೀತಿಯ ಮಧುರವಾದ ಕಿಕ್ ನೀಡುತ್ತಿತ್ತು. ಅವಳು ಅವನ ಅಪ್ಪಣೆಗೆ ಕಾಯುತ್ತಿದ್ದವಳಂತೆ ಅವನ ಎದೆಗೆ ತಲೆಯಿಟ್ಟು ಕುಳಿತಳು. ಸಾಕ್ಷಿ ಅವನ ತೋಳುಗಳಿಗೆ ಪೂರ್ತಿಯಾಗಿ ಶರಣಾಗುತ್ತಾ,
ಬನ್ನಿ ಸರ್, ಹಾಗಾದ್ರೆ ಈ ಇಂಜಿನ್ ಇವತ್ತು ಯಾವ ಲೆವೆಲ್ಗೆ ರೇಸ್ ಆಗುತ್ತೆ ಅಂತ ನೋಡೋಣ. ಈ ಏಕಾಂತದ ಸಮಯದಲ್ಲಿ ಈ ಫೈಲ್ ಕೆಲಸ ಮುಗಿಯುವ ಹೊತ್ತಿಗೆ ನಮ್ಮ ಪ್ರೇಮದ ವರದಿಯು ಪರ್ಫೆಕ್ಟ್ ಆಗಿ ಸಿದ್ಧವಾಗಿರಬೇಕು. ನಿಮ್ಮ ಈ ಕಟ್ಟುನಿಟ್ಟಾದ ಮ್ಯಾನೇಜ್ಮೆಂಟ್ ಮುಂದೆ ನಾನು ಪೂರ್ತಿಯಾಗಿ ಸರೆಂಡರ್ ಆಗಿದ್ದೇನೆ. ಇವತ್ತು ರಾತ್ರಿ ಈ ಆಫೀಸ್ನಲ್ಲಿ ನಡೆಯುವ ಕೆಲಸ ಸದಾಕಾಲ ನೆನಪಿನಲ್ಲಿರುವಂತೆ ಮಾಡಿ, ಎಂದು ದೀರ್ಘವಾಗಿ ಉಸಿರಾಡಿದಳು. ಕಾನ್ಫರೆನ್ಸ್ ರೂಮ್ನ ಆ ಮಂದ ಬೆಳಕಿನ ನಡುವೆ ಇವರ ಹಸಿಬಿಸಿ ಹರಟೆ ಇನ್ನೂ ಹೊಸ ತಿರುವು ಪಡೆಯಲು ಸಿದ್ಧವಾಗಿತ್ತು. ಮೌನವಾಗಿದ್ದ ಆಫೀಸ್ ಅವರ ಉಸಿರಾಟದ ಸದ್ದಿನಿಂದ ತುಂಬಿ ಹೋಯಿತು. ಕಿಟಕಿಯ ಆಚೆ ಬೆಂಗಳೂರಿನ ದೀಪಗಳು ಮಿನುಗುತ್ತಿದ್ದವು, ಮೋಡಗಳು ಕವಿದು ಮಳೆ ಬರುವ ಮುನ್ಸೂಚನೆ ನೀಡುತ್ತಿದ್ದವು. ಆದರೆ ಕಾನ್ಫರೆನ್ಸ್ ರೂಮ್ ಒಳಗೆ ವಿಕ್ರಮ್ ಮತ್ತು ಸಾಕ್ಷಿಯ ಪ್ರೇಮದ ಜ್ಯೋತಿ ಅತ್ಯಂತ ಪ್ರಕಾಶಮಾನವಾಗಿ ಬೆಳಗುತ್ತಿತ್ತು. ಇವರ ಈ ಆಫೀಸ್ ರೊಮ್ಯಾನ್ಸ್ ಇನ್ನೂ ಮುಗಿಯದ ಸುದೀರ್ಘ ಕಥೆಯಾಗಿ ಮುಂದುವರಿಯುತ್ತಿತ್ತು. ಪ್ರತಿಯೊಂದು ಸಂಭಾಷಣೆಯೂ ಅವರ ನಡುವಿನ ಸಾಮೀಪ್ಯವನ್ನು ಹೆಚ್ಚಿಸುತ್ತಿತ್ತು. ಇದು ಕೇವಲ 2ನೇ ಭಾಗದ ಅಂತ್ಯವಷ್ಟೇ. ಮುಂದಿನ ಭಾಗಗಳಲ್ಲಿ ಇವರ ಈ ಪ್ರೇಮದಾಟ ಯಾವ ಎತ್ತರಕ್ಕೆ ತಲುಪಲಿದೆ ಎಂಬುದು ಇನ್ನೂ ರೋಚಕವಾಗಿರಲಿದೆ. ಸಾಕ್ಷಿಯ ಆಕರ್ಷಣೆ ಮತ್ತು ವಿಕ್ರಮ್ನ ವೇಗ ಸೇರಿ ಆಫೀಸ್ ಕ್ಯಾಬಿನ್ನಲ್ಲಿ ಹೊಸದೊಂದು ಇತಿಹಾಸ ಬರೆಯಲು ಸಿದ್ಧವಾಗುತ್ತಿತ್ತು. ರಾತ್ರಿ 12 ಗಂಟೆಯಾದರೂ ಇವರ ಕೆಲಸದ ಕಿಚ್ಚು ಮಾತ್ರ ಆರಿರಲಿಲ್ಲ.